ಹಾಯ್ ಎವ್ರಿವಾನ್, ವೆಲ್ಕಮ್ ಟು ವೀಕ್ಷಾ ಕನ್ಸ್ಟ್ರಕ್ಷನ್ ಸಿವಿಲ್ ಲಾಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ಕಾಂಕ್ರೀಟ್ ಕಾಲಮ್ಗೆ ಯಾವ ರೀತಿಯಾಗಿ ವಾಟರ್ ಕ್ಯೂರಿಂಗ್ನ ಮಾಡ್ತೀವಿ ಅನ್ನೋದನ್ನು. ಇಲ್ಲಿ ನೀವು ನೋಡ್ತಾ ಇರುವ ಹಾಗೆ ಕಾಂಕ್ರೀಟ್ನ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಬಾಕ್ಸ್ಗಳಿಗೆ ಫಿಲ್ ಮಾಡೋದಕ್ಕೆ. ಸೊ ಇಲ್ಲಿ ಮುಖ್ಯವಾಗಿ ನಾವು ಮಿಕ್ಸ್ ಮಾಡುವಾಗ ಯೂಸ್ ಮಾಡುವಂತಹ ಸಿಮೆಂಟ್ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುತ್ತೆ. ಅದೇನೆಂದರೆ, ನಿಮಗೆ ಗೊತ್ತಿರೋ ಹಾಗೆ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅಂದರೆ OPC ಸಿಮೆಂಟ್ ಯೂಸ್ ಮಾಡಿದರೆ ಮಿನಿಮಮ್ 7 days ಆಫ್ ಕ್ಯೂರಿಂಗ್ ಅಗತ್ಯ ಇರುತ್ತೆ. ಅಥವಾ ನೀವೇನಾದರೂ ಬ್ಲೆಂಡೆಡ್ ಮಿಕ್ಸ್ ಸಿಮೆಂಟ್ ಯೂಸ್ ಮಾಡಿದರೆ ಮಿನಿಮಮ್ 10 to 14 days ಕ್ಯೂರಿಂಗ್ ಮಾಡಬೇಕಾಗುತ್ತೆ. ಸೊ ಇದನ್ನು ಗಮನದಲ್ಲಿಟ್ಕೋಬೇಕು. ಹಾಗೆ ವೆದರ್ ಕಂಡೀಷನ್ ಹೇಗಿರುತ್ತೆ ಅನ್ನೋದು ಕೂಡ ನೀವು ಚೆಕ್ ಮಾಡ್ಕೋಬೇಕು. ಲೈಕ್ ಏನಾದರೂ ಹಾಟ್ ವೆದರ್ ಅಥವಾ ಡ್ರೈ ವೆದರ್ ಇದ್ದಾಗ ನಿಮ್ಮ ಒಂದು ಕಾಲಮ್ ಅಥವಾ ಬೇರೆ ಯಾವುದೇ ಒಂದು ಕ್ಯೂರಿಂಗಿಗೆ ವೆರಿ ಮಚ್ ಕ್ಯೂರಿಂಗ್ ನೀಡೆಡ್ ಆಗಿರುತ್ತೆ. ಅಂದರೆ ಅದಕ್ಕೆ ಒಂದು ಟಿಪ್ಸ್ನ ಫಾಲೋ ಮಾಡ್ಬೋದು. ಏನಂದರೆ, ನೀವು ಕೇಳಿರ್ತೀರ ಗನ್ನಿ ಬ್ಯಾಗ್ಸ್ ಅಥವಾ ಕನ್ನಡದಲ್ಲಿ ಗೋಣಿ ಚೀಲ ಅಂತ ಕರಿತೀವಿ. ಸೊ ಅದನ್ನು ಕ್ಲಿಯರಾಗಿ ಆ ಕಾಲಮ್ಗೆ ಸುತ್ತೋದ್ರಿಂದ ನೀವು ಮಾಡುವಂತಹ ಕ್ಯೂರಿಂಗ್ ಪರ್ಫೆಕ್ಟಾಗಿ ಅದಕ್ಕೆ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನೀವು ಬಂದು ಚೆಕ್ ಮಾಡುವಾಗ ಕೂಡ ಅದನ್ನು ಅಬ್ಸರ್ವ್ ಮಾಡ್ಬೋದು, ಫೀಲ್ ಮಾಡ್ಬೋದು. ಟಚ್ ಮಾಡಿಬಿಟ್ಟು ತುಂಬ ಹಾಟ್ ಆಗಿದೆಯಾ ಚೀಲ ಅಥವಾ ಏನಾದರೂ ಕೋಲ್ಡ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡಿಕೊಂಡು ನೀವು ಕ್ಯೂರಿಂಗ್ನ ಅಗತ್ಯ ಇದ್ದಷ್ಟು ಮಾಡ್ಬೋದು. ಮುಖ್ಯವಾಗಿ ಇನ್ನೊಂದೇನೆಂದರೆ, ನೀವು ನೋಡಿ ಈ ಕ್ಯೂರಿಂಗ್ ಟೈಮಲ್ಲಿ ನೀವು ಹಾಕಿರುವಂತಹ ಕಾಂಕ್ರೀಟ್ ಹಾಗೆ ಆ ಕಾಲಮ್ ಏನಿದೆ ಸೈಜ್ ಅಲ್ವಾ, ಅದು ಕೂಡ ಅದರ ಸೈಜು ಕೂಡ ನಿಮಗೆ ಗೊತ್ತಿರಬೇಕು. ಸೊ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಎಷ್ಟು ಕ್ಯೂರಿಂಗ್ ಮಾಡಬೇಕು ಮಾಡಬಾರ್ದು ಅನ್ನೋದು. ಇಲ್ಲಿ ನೀವು ನೋಡ್ತಾ ಇರುವಾಗೆ ಕೆಲವೊಂದು ಕಾಲಮ್ಗಳಿಗೆ ನಾವು ನೋಡಿ ಸ್ಟಾರ್ಟಿಂಗಲ್ಲಿ ಗನ್ನಿ ಬ್ಯಾಗ್ನ ಇಲ್ಲಿ ಸುತ್ತಿಲ್ಲ. ಯಾಕಂದರೆ ಅಲ್ಲಿ ಆಲ್ರೆಡಿ ನಾವು ಇವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡುವಾಗ ಕ್ಯೂರಿಂಗ್ ಮಾಡ್ಕೋತೀವಿ ಅಂತ. ಮೇಲ್ಗಡೆ ಹೋದಾಗೆ ನಮಗೆ ಅಗತ್ಯ ಇರಲ್ಲ. ಸೊ ದಟ್ ಎಲ್ಲಿ ಯೂಸ್ ಆಗುತ್ತೆ ಆ ಪ್ಲೇಸಿಗೆ ಮಾತ್ರ ನಾವು ಆ್ಯಕ್ಚುಲಿ ಅದನ್ನು ಸುತ್ತಿರಲಿಲ್ಲ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಹಿಟ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಹೆಚ್ಚು ಹೆಚ್ಚು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬಾಯ್ ಬಾಯ್.